ಟೇಸ್ಟು ಡಿಫ್ರೆಂಟ್ ಆಗೈತೆ, ಸ್ಮೆಲ್ಲು ಡಿಫ್ರೆಂಟ್ ಆಗೈತೆ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ಇವತ್ತೇನಪ್ಪ ಅಂದರೆ ಇಲ್ಲೆಲ್ಲೋ ಮಲ್ಲೇಶ್ವರಮಲ್ಲಿ ಮಲ್ಲೇಶ್ವರಂ ಗ್ರೌಂಡ್ ಇದೆ, ಗ್ರೌಂಡ್ ಪಕ್ಕ ಎಲ್ಲ ಸ್ಟೀಮ್ ಬಿರಿಯಾನಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ದಮ್ ಬಿರಿಯಾನಿ ಕೊಡ್ತಾರೆ, ಅದೇ ರೀತಿ ಬೇರೆ ಬೇರೆ ಥರ ಬಿರಿಯಾನಿನ ಮಾಡ್ತಾರೆ. ಬಟ್ ಸ್ಟೀಮಲ್ಲಿ ಈಗ ಈಗ ಇಡ್ಲಿನ ಯಾವ ರೀತಿ ಮಾಡ್ತಾರೆ ಆ ರೀತಿ ಬಿರಿಯಾನಿನ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಬಟ್ ಇಲ್ಲೆಲ್ಲೂ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದೇ ರೀತಿ ಕೇಳಿದೆ, ಇಲ್ಲೆಲ್ಲೋ ಇದೆ ಅಂತಂದರು. ಬನ್ನಿ ಇವಾಗ ಹೋಗೋಣ. ನಾನು ಸ್ಟೀಮ್ ಬಿರಿಯಾನಿ ತಿರ್ಬೇಕಂತ ಹೇಳ್ಬಿಟ್ಟು ಒಂದು ಆಸೆ ಇದೆ. ಯಾಕಂದರೆ ಅದು ಟೇಸ್ಟ್ ಹೇಗಿರುತ್ತೆ. ಈಗ ದಮ್ ಬಿರಿಯಾನಿ ತಿಂದಿರ್ತೀವಿ, ಬೇರೆ ಬೇರೆ ಥರ ಬಿರಿಯಾನಿಗಳನ್ನ ತಿಂದಿರ್ತೀವಿ, ಬಟ್ ಸ್ಟೀಮ್ ಬಿರಿಯಾನಿ ತಿನ್ನೋಣ. ಬನ್ನಿ ಇವಾಗ ಅಲ್ಲೆಲ್ಲ ಲೊಕೇಶನ್ ಇದೆ ಅಂತೆ, ಹೋಗೋಣ. ಓಕೆ, ಇಲ್ಲಿದೆ ನೋಡ್ರಿ. ಆಗ್ಲಿಂದ ಏನು ಹುಡುಕ್ತಾ ಇದ್ವಿ, ಬಿರಿಯಾನಿ ಸಿಕ್ಕಿಲ್ಲ ಅಂತೇಳಿ ಸ್ಟೀಮ್ ಬಿರಿಯಾನಿ. ಅದೇನೋ ಇದರಲ್ಲಿ ಬಾಳೆದೆಲೆಯಲ್ಲಿ ಮಾಡಿ ಅರ್ಧ ಸ್ಟೀಮ್ ಮಾಡಿ ಆಮೇಲೆ ಬಾಳೆದೆಲೆ ಹಾಕ್ಬಿಟ್ಟು ಮತ್ತೆ ಸ್ಟೀಮ್ ಮಾಡ್ತಾರಂತೆ. ಗೊತ್ತಿಲ್ಲ ನನಗೂ ಹೆಂಗಂತ. ಕೇಳೋಣ ಬರ್ರಿ, ಅವ್ರನ್ನ ಕೇಳೋಣ. ಅದ್ರ ಜೊತೆಗೆ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ತಿಂತಾಯಿದ್ದೀನಿ. ಬನ್ನಿ. ಈಗ ಜನ ಖಾಲಿ ಆಗ್ತಾರೆ ಅಂತ ನಾನು ವೇಟ್ ಮಾಡಿದೆ. ಇನ್ನೂ ಖಾಲಿ ಆಗ್ತಾಯಿಲ್ಲ. ಇವಾಗ ತುಂಬ ಅಂತ ಹೊಟ್ಟೆ ಇಸ್ತಾ ಇದೆ. ಬನ್ನಿ ಇವಾಗ ಸ್ಟೀಮ್ ಬಿರಿಯಾನಿ ಥರನ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಬನ್ನಿ ಅಂಕಲ್, ಒಂದು ಸ್ಟೀಮ್ ಬಿರಿಯಾನಿ ಕೊಡಿ ನನಗೆ. ಏಯ್ ನೋಡಿ, ಸ್ಟೀಮ್ ಬಿರಿಯಾನಿ ಈ ರೀತಿ ಇರುತ್ತೆ. ಇದನ್ನ ತೆಗಿಬೇಕು. ಬನ್ನಿ ತೆಗಿಯೋಣ. ನೋಡಿ, ಸ್ಟೀಮ್ ಬಿರಿಯಾನಿ ಘಮ್ಮಂತ ವಾಸನೆ ಬರ್ತೈತೆ. ಏನು ಅಂದರೆ ಅದ್ರ ಜೊತೆಗೆ ಮೊಟ್ಟೆನೂ ಕೊಟ್ಟಿದ್ದಾರೆ, ಪೀಸ್ಗಳಲ್ಲಿರ್ತವೆ. ನಾನು ಇವತ್ತೇ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇರೋದು. ಬನ್ನಿ ಇವಾಗ ಈ ರೀತಿ ಫಸ್ಟು ಹಾಫ್ ಬಾಯ್ಲ್ ಮಾಡ್ತಾರೆ, ಹಾಫ್ ಬಾಯ್ಲ್ ಮಾಡ್ತಾರೆ, ಆಮೇಲೆ ಅದನ್ನ ಸ್ಟೀಮ್ಗೆ ಹಾಕ್ತಾರೆ. ಸಖತ್ತಾಗಿ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ. ನನಗಂತೂ ವೇಟ್ ಮಾಡೋಕ್ಕಾಗ್ತಲ್ಲ. ಬನ್ನಿ ಬೇಗ ಓಪನ್ ಮಾಡೋಣ. ಓಪನ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ ಇದು ಎಲ್ಲ ಸಖತ್ತಾಗಿ ಪ್ಯಾಕ್ ಮಾಡಿದ್ರೆ. ಓಪನ್ ಮಾಡಿದ್ರೆ ಕತ್ತರಲ್ಲಿ ಮಾಡ್ತಾರೆ. ನಾವು ಇಲ್ಲ ಆ್ಯಕ್ಚುಲಿ ನಾವು ಬೇಕು ಅಂತಲೇ ನಾವು ಸಪ್ರೇಟ್ ತೊಗೊಬಂದು ಬಿಸಿ ಓಪನ್ ಮಾಡ್ತಾ ಇದ್ವಿ. ನೋಡಿ ರೈಸು ಕೂಡ ಹೆಂಗೈತೆ ಅಂತ ಬಾಯಲ್ಲಿ ನೀರು ಬಿಡ್ತೈತೆ ಸದ್ಯಕ್ಕೆ. ಇಷ್ಟು 1 2 3 ಪೀಸ್ಗಳು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಒಂದು ಬಾಯ್ಲ್ಡ್ ಎಗ್ ಬರುತ್ತೆ. ಈಗ ಟೇಸ್ಟ್ ಮಾಡ್ತೀನಿ, ನೋಡೋಣ. ನಾನು ನೋಡಿ ಮಾಡಿ ಗಜ ಮಾಡಿ ಮತ್ತು ಪೀಸ್ ತೊಗೊಳ್ಳೋಣ. ಟೇಸ್ಟು ಡಿಫ್ರೆಂಟ್ ಆಗೈತೆ, ಸ್ಮೆಲ್ಲು ಡಿಫ್ರೆಂಟ್ ಆಗೈತೆ. ಇಲ್ಲಿ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಮಸಾಲೆ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂದರೆ ದಮ್ ಬಿರಿಯಾನಿ ಒಂದು ಟೇಸ್ಟು, ನಿಮ್ಮ ಚಿಕನ್ ಬಿರಿಯಾನಿ ಟೇಸ್ಟು, ಆ ಬಿರಿಯಾನಿ ಈ ಬಿರಿಯಾನಿ ಬೇರೆ ಬಿರಿಯಾನಿ ಒಂದು ಟೇಸ್ಟು. ಬಟ್ ಇದೇ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿದೆ. ಮಸಾಲೆ ಸಖತ್ತಾಗಿದೆ, ಮಸಾಲೆ. ನಿಜವಾಗ್ಲೂ ಯಾಕೆ ಜನ ಹುಡುಕೋತಾರೆ ಅಂತ ಈಗ ಗೊತ್ತಾಯ್ತು ಗಜ. ಆ್ಯಕ್ಚುಲಿ ನಾವು ಎಷ್ಟೋ ಕಡೆ ಹೋಗಿರ್ತೀವಿ, ದಮ್ ಬಿರಿಯಾನಿ ತಿಂದಿರ್ತೀವಿ, ಬಟ್ ಇದೊಂಥರ ಬೇರೆ ಥರನೇ ಫ್ಲೇವರು. ನಿಮ್ಗೆ ಏನು ಅನಿಸ್ತು? ಈಗ ಬೇರೆ ಬೇರೆ ಬಿರಿಯಾನಿ ತಿಂದಿರ್ತೀರಲ್ಲ, ಡಿಫ್ರೆಂಟ್ ಆಗಿದೆ. ಇನ್ನೊಂದು, ಈ ಮದುವೆ ಮನೆಯಲ್ಲೆಲ್ಲ ನಮಗೆ ಬಾಳೆಲೆ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಅಂತ. ಅದು ಬೆಟ್ರ್. ಈಗ ನೋಡಿ, ಹಿಂಗೆ ತೆಗೆದುಬಿಟ್ಟು ಹಿಂಗೆ ತಿಂದರೆ ಒಳ್ಳೆಯದು. ಬಾಳೆ ಎಲೆಯಿಂದನೇ ಕುದಿಸಿದ್ದಾರೆ ಅಂದರೆ ಗೊತ್ತಾಗ್ಬಿಡುತ್ತೆ ನಮಗೆ. ಹೌದು, ಟೇಸ್ಟ್ ನೋಡಿ. ಆ್ಯಕ್ಚುಲಿ ಬಾಳೆದೆಲೆ ಮೇಲೆ ಊಟ ಮಾಡಿದಾಗಲೇ ಟೇಸ್ಟ್ ಬೇರೆ ಬರುತ್ತೆ. ಇನ್ನು ಕುದಿಸಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸಖತ್ತಾಗಿದೆ ಟೇಸ್ಟು. ನಿಮಗೆ ಇದು ಅಡ್ರೆಸ್ ಪೀಸ್ಗಳು ನೋಡಿ. ಘಮ ಆಗ್ತೈತೆ. ನಮ್ಮ ಕ್ಯಾಮ್ರಾಮನ್ಗೆ ಒಂದು ಪೀಸ್ ಇಟ್ಟಿದ್ದೀವಿ. ಸೂಪರ್ ಆಗಿದೆ. ಸ್ನೇಹಿತರೆ, ನೀವೇನಾದ್ರು ಬರ್ತೀನಿ ಅಂದರೆ ಇದ್ರ ಹತ್ರ ಇದೇನಿದೆ ಲೊಕೇಶನ್ ಬಂದ್ಬಿಟ್ಟು ಮಲ್ಲೇಶ್ವರಂ ಗ್ರೌಂಡಿಂದ ಅದ್ರ ಪಕ್ಕದಲ್ಲೇ ಇರೋದಂಥದ್ದು. ಪಕ್ಕದ ರೋಡ್, ಅದೇ ಪಕ್ಕದ ಸಂಧಿ ರೋಡ್, ಒಂದೊಂದು ರೋಡ್ ಇದೆ ಪಕ್ಕದಲ್ಲಿ. ಆ ರೋಡ್ ಬಂದುಬಿಟ್ರೆ ನೀವು ಇಲ್ಲೇ ಬಂದುಬಿಡ್ತೀರ, ಕರೆಕ್ಟಾಗಿ ಬಂದುಬಿಡ್ತೀರ. ಇನ್ನೊಂದು 12:30 1 ಗಂಟೆಗೆ ಬಂದುಬಿಡಿ. 1:30 ಮೇಲೆ ಏನಾದ್ರು ಬಂದರೆ ನಿಮಗೆ ಈ ಥರ ಬಿರಿಯಾನಿ ಅಂತೂ ಸಿಗೋದೇ ಇಲ್ಲ. ಬೇರೆ ಬೇರೆ ಥರ ಎಲ್ಲ ಕಬಾಬು ಅಥವಾ ಚಾಪ್ಸು ಅವೆಲ್ಲ ಸಿಗುತ್ತೆ. ಬಟ್ ಇದನ್ನು ತಿನ್ನಬೇಕು ಅಂದರೆ ನೀವು 1 ಗಂಟೆಗೆ ಬರಬೇಕು. ಬನ್ನಿ ಟೇಸ್ಟ್ ನೋಡಿ. ನಾನಂತೂ ಟೇಸ್ಟ್ ನೋಡ್ತಾ ಇದ್ದೀನಿ. ಓಕೆ, ನಮಸ್ಕಾರ. ನಮ್ಮ ಹೆಸರು ರಾಜು ಅಂತ.
ಇದೇನು ಸರ್ ಈಗ ಎಲ್ಲ ಕಡೆ ದೊಣ್ಣೆ ಬಿರಿಯಾನಿ ಇರುತ್ತೆ, ದಮ್ ಬಿರಿಯಾನಿ ಇರುತ್ತೆ, ನಿಮ್ಮದು ಸ್ಪೆಷಲ್ ಸ್ಟೀಮ್ ಬಿರಿಯಾನಿ ಹೌದು ಸರ್. ಕಾನ್ಸೆಪ್ಟ್ ಸರ್. ಹೌದು ಸರ್, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಸ್ಪೆಷಲಾಗಿ ಮಾಡಬೇಕಂತ ಒಂದು ಐಡಿಯಾ ಮಾಡಿದ್ದೀವಿ. ಬಟ್ ಇದು ಬಾಳೆ ಎಲೆಯಲ್ಲಿ ಮಾಡೋದು, ಬಾಳೆ ಎಲೆ ಫ್ಲೇವರು ಅದು ಚೆನ್ನಾಗಿರುತ್ತೆ ಅಂತ ಈ ಮೆಥಡ್ ಮಾಡಿದ್ದೀವಿ. ಹಾಫ್ ಬಾಯ್ಲ್ ಮಾಡಿಕೊಂಡು ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಮತ್ತೆ ಅದನ್ನು ಬಾಯ್ಲ್ ಮಾಡ್ತೀವಿ ಈಗ ದಮ್ ಹವೆಯಲ್ಲಿ. ಹಿಂಗೆ ಆಫ್ ಮಾಡ್ಕೊಂಡು ದಮ್ ಮಾಡ್ತಾರೆ, ಅದೇ ಥರ ಅದೇ ಥರ ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ತೀವಿ ಒಂದು 10 ನಿಮಿಷ. ಬಟ್ ಇದು ಪ್ರಿಪ್ರೇಷನ್ ಮಾಡೋಕೆ ತುಂಬ ಟೈಮ್ ತಗೊಳುತ್ತಲ್ಲ. ಹೌದು, ಯಾಕಂದರೆ ಟೇಸ್ಟ್ ಬರಬೇಕಂದ್ರೆ ಮಾಡಲೇಬೇಕು. ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಥರ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಸಪ್ರೇಟ್ ಬಾಳೆದೆಲೆಲ್ಲ ಕಟ್ಟಿ ಹೌದು ಬೇಯಿಸ್ಬೇಕು. ಹೌದು ಯಾಕೆಂದ್ರೆ ಕಟ್ಟಿಗೆಲ್ಲ ಟೈಮ್ ತೊಗೊಳುತ್ತೆ. ಹೌದು. ಇದನ್ನು ಮಾಡೋಕ್ಕೆ ನಿಮಗೆ ಯಾವ ಥರ ಐಡಿಯಾ ಬಂತು? ಎಲ್ಲಿಂದ ನೋಡಿದ್ದ ಮಡಿಕೆ ಬಿರಿಯಾನಿ ಮಾಡ್ತಾರೆ ಆ ಥರದಿಂದ ನೋಡಿ ಮಾಡಿದ್ದ, ನಿಮಗೆ ನಾವು ಅಲ್ಲ, ನಾವು ಒಂದು ಸಾರಿ ಕೇರಳಗೆ ಹೋಗಿದ್ದಾಗ ಕೇರಳದಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನೇ ನಾವು ಬೆಂಗಳೂರಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಲ್ಲಿ ಮಾಡಿದ್ವಿ. ಓಕೆ. ಬೆಂಗಳೂರು ನಿಮ್ಮ ಬಿಟ್ಟರೆ ಬೇರೆ ಯಾರು ಕೊಡ್ತಾರಾ ನಿಮಗೆ? ಯಾರೂ ಇಲ್ಲ ಸರ್, ನಮಗೆ ಗೊತ್ತಿದ್ದಂಗೆ ಯಾರೂ ಇಲ್ಲ. ಸುಮಾರು ನಾವು 5-6 ವರ್ಷದಿಂದ ಮಾಡ್ತಾಯಿದ್ವಿ, ಯಾರೂ ಮಾಡ್ತಾಯಿಲ್ಲ. ಮಾಡಿದ್ರು ಬಟ್ ಟೇಸ್ಟ್ ಬರಲಿಲ್ಲ ಅಂತ ತೆಗೆದೇ ಬಿಟ್ರು. 2 ಕಡೆ ಮಾಡಿದ್ರು, ಕ್ಲೋಸ್ ಮಾಡಿಬಿಟ್ರು. ಟೈಮ್ ತೊಗೊಳುತ್ತೆ ಅದು ಮಾಡಲಿಕ್ಕೆ. ಹೌದು, ಇದು ನೀವು ಎಲ್ಲಿ ಮಾಡ್ತೀರಾ ಸರ್? ಮನೇಲಿ ಮಾಡ್ತೀವಿ. ಇದು ಸಪ್ರೇಟ್ ಕಿಚನ್ ಇದೆ ನಮ್ಮ ಮನೆಗೆ. ಮನೆ ಮಹಿಳೆಯರೆಲ್ಲ ಸೇರಿ ಇದನ್ನೆಲ್ಲ ರೆಡಿ ಮಾಡಿ ಇಲ್ಲಿ ತೊಗೊಂಬಂದು ಮಾಡ್ತಾಯಿದ್ವಿ. ಓಕೆ. ದಿನ ಎಷ್ಟು ಪ್ಲೇಟ್ಸ್ ಮಾಡ್ತೀರಾ ಸರ್ ನೀವು? ಬಿರಿಯಾನಿ ಮಾತ್ರ ಒಂದು 80ರಿಂದ 100ವರೆಗೂ ಹೋಗ್ತದೆ. 80ರಿಂದ 100 ಸರ್, ಇವಾಗ ಹೋಟೆಲ್ ಮುಂಚೆ ಮಾಡ್ತಾ ಇದ್ರಾ ಅಥವಾ ಬಿರಿಯಾನಿ ಸ್ಟಾರ್ಟ್ ಮಾಡಿನೇ ಮಾಡಿದ್ದ ಹೋಟೆಲ್? ಅಲ್ಲ, ಮೊದಲು ಮಾಡ್ತಾಯಿದ್ವಿ ಬಿರಿಯಾನಿ. ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ ಇಲ್ಲಿ. ಬಿರಿಯಾನಿ ಒಂದು 5-6 ವರ್ಷದಿಂದ ಬಿರಿಯಾನಿ ಮಾಡ್ತೀವಿ. 6 ವರ್ಷ. ಹೌದು. ಸರ್, ಹೆಂಗಿದೆ ರೆಸ್ಪಾನ್ಸ್, ಕಸ್ಟಮರ್ ರೆಸ್ಪಾನ್ಸ್? ಫಸ್ಟ್ ಹೆಂಗಿತ್ತು, ಆಮೇಲೆ ಇವಾಗ ಇತ್ತೀಚೆಗೆ ಹೆಂಗಿದೆ? ಇವಾಗ ಪರವಾಗಿಲ್ಲ ಸರ್, ಯಾಕಂದರೆ ಎಲ್ಲೂ ಸಿಗ್ತಾ ಇಲ್ಲ ಈ ಥರ ಟೇಸ್ಟು. ಆ ಯೂನಿಕ್ ಟೇಸ್ಟು ಬರುತ್ತೆ ಈ ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡೋದ್ರಿಂದ. ಅದರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಡೈಲಿ ಎಷ್ಟು ತರ್ತೀರಾ ಸರ್? ಆ ಥರ ಅದೇ 80ರಿಂದ 100ವರೆಗೂ. ಮತ್ತೇನೇನು ಸಿಗುತ್ತೆ? ಸ್ಟೀಮ್ ಬಿರಿಯಾನಿ ಬಿಟ್ಟು ಮತ್ತೆ ಬೇರೆ ಬೇರೆ ಐಟಮ್ ಏನು ತರ್ತೀರಾ ಸರ್? ಮಟನ್ ಸಿಗುತ್ತೆ. ಮಟನ್ನಲ್ಲೇ ಒಂದು 4 ವೆರೈಟಿ: ಮಟನ್ ಕುರ್ಮಾ, ಮಟನ್ ಕೈಮಾ, ಬೋಟಿ, ತಲೆ ಮಾಂಸ, ಇದೆಲ್ಲ ಸ್ಟೀಮ್ ಬಿರಿಯಾನಿ ಎಲ್ಲಿ ತಗೊಬಿಡ್ತೀರಾ ಮಾಡ್ತೀರಾ? ಇದು ಮಟನ್ ಸ್ಟೀಮ್ ಬಿರಿಯಾನಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಮಾಡ್ತಾಯಿಲ್ಲ. ಅದರಿಂದ ಚಿಕನ್ ಬಿರಿಯಾನಿ ಮಾತ್ರ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಓಕೆ ಸರ್. ಇದು ಅಡ್ರೆಸ್ ಅಂತ ಹೇಳ್ಬಿಡಿ ಸರ್ ಹಾಗೆ. ಮಲ್ಲೇಶ್ಪುರಂ ನಿಯರ್ ಕ್ಲಬ್ ಹತ್ರ ಬರುತ್ತೆ ಸರ್. 7th ಕ್ರಾಸು ಮಲ್ಲೇಶ್ಪುರಂ ಕ್ಲಬ್ಬು. ಇದು ಗ್ರೌಂಡ್ ಇದೆಯಲ್ಲ, ಮಲ್ಲೇಶ್ವರಂ ಗ್ರೌಂಡ್, ಪ್ಲೇ ಗ್ರೌಂಡ್ ಇದೆಯಲ್ಲ, ಅದು ಪಕ್ಕದಲ್ಲಿ ಬರುತ್ತೆ. ದಿನ ಎಷ್ಟು ಜನ ಬರ್ತಾರೆ ಸರ್? ಸುಮಾರು ಒಂದು 100 ಜನ ಬರ್ತಾರೆ ಸರ್. ಅಂದರೆ ರಿಪೀಟ್ ಕಸ್ಟಮರ್ ಜಾಸ್ತಿ ಇದ್ದಾರಾ? ಹಾಂ, ರಿಪೀಟ್ ಕಸ್ಟಮರ್ ಹೌದು ಅಲ್ಲ 100 ಜನ 80 ಜನ ಇದೇ ಆಗುತ್ತೆ, ಬಿರಿಯಾನಿನೇ ಆಗುತ್ತೆ. ಹೌದು. ಬೇರೆ ಫುಡ್ ಎಲ್ಲ ಇರುತ್ತೆ. ಬೇರೆ ಫುಡ್ಡೆಲ್ಲ ಇರುತ್ತೆ. ಅದಕ್ಕೂ ಜನ ಇರ್ತಾರೆ ಸರ್. ಸುಮಾರು ಒಂದು 150 ಜನ ಅಂತ ಇಟ್ಕೊಳ್ತೀವಿ. ಅಪ್ರಾಕ್ಸಿಮೇಟಾಗಿ ಹಾಂ, 150. ಸ್ಟೀಮ್ ಬಿರಿಯಾನಿ ಬೇಗ ಖಾಲಿ ಆಗುತ್ತೆ ಅಂತ ಕೇಳ್ಬಿಟ್ಟೆ. ಅದು ಬಿಸಿ ಇರೋವಾಗಲೇ ಊಟ ಮಾಡಿಬಿಡ್ಬೇಕಂತ ನಾವೇ ಹೇಳಿ ಅದನ್ನು ಬೇಗ ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಬಿರಿಯಾನಿ ಬಿಸಿ ಇದ್ದರೆ ಮಾತ್ರ ತಿನ್ನೋಕ್ಕೆ ಸಾಧ್ಯ, ಚೆನ್ನಾಗಿರುತ್ತೆ. ಅದರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಅದು ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ, ಇಡಲೂಬಾರ್ದು. ಬಿಸಿ ಹೋಗ್ಬಿಟ್ರೆ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ಜನ 1 ಗಂಟೆ 1:15ಗೆಲ್ಲ ಬಂದು ಖಾಲಿ ಮಾಡಿಬಿಡ್ತಾರೆ. ಓಕೆ ಸರ್. ತುಂಬ ಹೇಗಿದೆ? ಚೆನ್ನಾಗಿದೆ ಸರ್ ಟೇಸ್ಟು, ಮತ್ತು ರೀಸನಬಲ್ ಪ್ರೈಸ್ಗೆ ಚೆನ್ನಾಗಿ ಕೊಡ್ತಾರೆ ಕ್ವಾಂಟಿಟಿ. ಸೊ ಈಗ ನಾವು 3 ಜನ ತಿಂದ್ವಿ. ಸೊ ಡೈಲಿ ಬರ್ತಾ ಇರ್ತೀನಿ, ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಮಲ್ಲೇಶ್ವರಂ ಕ್ರಾಸಲ್ಲಿ. ಬಟ್ ಇಲ್ಲಿ ಅಫೋರ್ಡಬಲ್ ಪ್ರೈಸು ಮತ್ತು ಎಲ್ಲ ಐಟಮು ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಪ್ರೈಸ್ವರೆಗೂ ಇದು ಬೆಸ್ಟ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಸರ್ ಇದು ಅಲ್ಲಲ್ಲ, ಇದು ಸ್ಟೀಮ್ ಬಿರಿಯಾನಿ ಬೇರೆ ಕಡೆ ಎಲ್ಲರೂ ಇದು ಫಸ್ಟ್ ಟೈಮ್ ಇಲ್ಲ, ನಾನು ಅಲ್ಲಿ ಬೇರೆ ಕಡೆ ಜಾಸ್ತಿ ಎಲ್ಲ ಕಡೆನೂ ಮಿಲ್ಟ್ರಿ ಹೋಟೆಲ್ ಟೇಸ್ಟ್ ಮಾಡಿದ್ವಿ. ಬಟ್ ಅದಕ್ಕಿಂತ ಕಮ್ಮಿ ಏನಿಲ್ಲ, ಬಿರಿಯಾನಿ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಸೇಮ್ ಟೇಸ್ಟ್ ಸಿಗ್ತಿದೆ ವಿತ್ ಕ್ವಾಂಟಿಟಿ ಸಿಗುತ್ತೆ. ಹೊಟ್ಟೆ ತುಂಬ ತಿನ್ಬೋದು. ಎಲ್ಲರೂ ಮಧ್ಯಾಹ್ನ ನಾನು ವೇಟ್ ಮಾಡಿದ್ದೀವಿ, 1 ಅವರ್ ಮುಂಚೆನೇ ಬಂದು ವೇಟ್ ಮಾಡಿಬಿಟ್ಟು ಬಿಸಿ ಬಿಸಿ ತಿನ್ನೋಣ ಅಂತಲೇ ಬಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಬೇರೆ ಕಡೆ ದಮ್ ಬಿರಿಯಾನಿ ನೋಡಿರ್ತೀರಾ? ದಮ್ ಬಿರಿಯಾನಿ ನೋಡಿ, ದೊಣ್ಣೆ ಬಿರಿಯಾನಿ ನೋಡಿದ್ದೀರಾ? ಇದು ಒಂಥರ ಸ್ಟೀಮ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ. ಬಟ್ ಇಲ್ಲಿ ಮಸಾಲೆಸ್ ಕಮ್ಮಿ, ಜಾಸ್ತಿ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್, ಪ್ರೈಸ್ಗೆ ಒಳ್ಳೆ ಹೊಟ್ಟೆ ಜನರು ಎಲ್ಲರೂ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆಮೇಲೆ ಫ್ರೆಂಡ್ಲಿ ನೇಚರು ಮತ್ತು ಫುಡ್ ಎಲ್ಲನೂ ಸಕ್ಕತ್ ಟೇಸ್ಟ್ ಇದೆ. ಎಲ್ಲನೂ ಟ್ರೈ ಮಾಡಿದ್ದೀನಿ. ರೆಗ್ಯುಲರಾಗಿ ವಿಸಿಟ್ ನಾವು ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಮಧ್ಯಾಹ್ನ ಟೈಮ್ ಇದೆ. ಹೌದು. 1 ಅವರ್ 1.5 ಅವರ್ ಮುಂಚೆನೇ ಕೇಳ್ಕೊಂಡ್ಬರ್ತೀನಿ ಪರ್ಮಿಷನ್ ಟೇಸ್ಟ್ ಮಾಡೋದು.